ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಗುಬ್ಬಿ ಗುಡು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಸ್ನ ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಫ್ರೆಂಡ್ಸ್, ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯ, ನಾನಿವತ್ತೊಂದು ರೆಸಿಪಿ ಮಾಡ್ತಿದ್ದೀನಿ. ಅದೇನು ರೆಸಿಪಿ ಅಂತ ಅಂದರೆ ಅದನ್ನು ಪ್ರೋಟೀನ್ ಉಂಡೆ ಅಂತ ಅಂದ್ಕೊಂಡು ನಾವು ಕರಿಬೋದು. ಯಾಕೆಂದರೆ ಇದನ್ನು ನಾನು ಮಾಡ್ತಿರೋದು ನನ್ನ ಮಗಳಿಗೋಸ್ಕರ. ಈಗ ಕೆಲವೊಂದು ಮಕ್ಕಳುಗಳು ಕೆಲವೊಂದು ಕಾಳುಗಳನ್ನ ತಿನ್ನೋದಿಲ್ಲ, ಕೆಲವೊಂದು ಪದಾರ್ಥಗಳನ್ನ ಡೈರೆಕ್ಟಾಗಿ ತಿನ್ನೋದಿಲ್ಲ. ಅದರಲ್ಲೂ ಸೇಮ್ ನನ್ನ ಮಗಳು ಅದೇ ಥರನೇ. ಅದರಲ್ಲೂ ಸ್ವಲ್ಪ ಜಾಸ್ತಿನೇ ಅವಳು ಸೆನ್ಸಿಟಿವ್ ಇರೋದ್ರಿಂದ ಅವಳು ಏನೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಮಾಡಿರೋವಂಥ ಒಂದು ಐಡಿಯಾ, ಒಂದಷ್ಟು ಕಾಳುಗಳನ್ನ ಮತ್ತು ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾಳೆ. ಬಟ್ ಡ್ರೈ ಫ್ರೂಟ್ಸ್ ಒಂದನ್ನೇ ನಾವು ಕೊಡೋದಕ್ಕಾಗೋದಿಲ್ಲ. ಕಫ್ ಆಗ್ಬೋದು ಮತ್ತು ಹಲವಾರು ಜಡ್ಡಿನಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಆಗಿರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೊಂದಷ್ಟು ಕಾಳುಗಳು ಮತ್ತು ಅವಳು ಡ್ರೈ ಫ್ರೂಟ್ಸಲ್ಲೇ ತುಂಬ ಥರ ಡ್ರೈ ಫ್ರೂಟ್ಸ್ ಇರುತ್ತೆ. ಅದರಲ್ಲಿ ಕೆಲವೊಂದನ್ನು ಅವಳು ತಿನ್ನೋದಿಲ್ಲ. ಅವಳು ಇಷ್ಟಪಡೋದು ಬರೀ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಇಷ್ಟು ಮಾತ್ರ ಇಷ್ಟಪಡ್ತಾಳೆ. ಆದರೆ ಡ್ರೈ ಫ್ರೂಟ್ಸಲ್ಲಿ ಇನ್ನೂ ಹಲವಾರು ಥರ ಡ್ರೈ ಫ್ರೂಟ್ಸ್ ಇರ್ತವೆ. ಅದನ್ನೆಲ್ಲ ತಿಂದರೆ ಅವಳ ಬಾಡಿಗೂ ಸ್ವಲ್ಪ ಪ್ರೋಟೀನ್ ಹೋಗುತ್ತೆ. ಮತ್ತು ಅವಳು ಊಟ ಸರಿಗೆ ತಿನ್ನದೇ ಇರೋದ್ರಿಂದ ನಾನು ಇದನ್ನು ಇಂಟ್ರೆಸ್ಟಾಗಿ ತೊಗೊಂಡು ಅವ್ರಿಗೆ ಮಾಡಿಕೊಡ್ತೀನಿ. ಮತ್ತು ನಾನು ಈ ಉಂಡೆನ ಮಾಡಿಟ್ರೆ ಡೈಲಿ ಸ್ನ್ಯಾಕ್ಸ್ಗೆ ಅವ್ರ ಅಜ್ಜಿ ಒಂದೊಂದು ಉಂಡೆ ಹಾಕ್ಕೊಡ್ತಾರೆ. ಡೈಲಿ ಇಲ್ಲದೆ ಅಂದ್ರೂ ಆಲ್ಟರ್ನೇಟಿವ್ ಡೇಸ್ ಒಂದಿನ ಬಿಟ್ಟು ಒಂದಿನ ಹಾಕ್ಕೊಟ್ರೆ ಅವಳಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಅವಳು ಡೈಲಿ ಒಂದೊಂದು ಉಂಡೆ ಕೇಳ್ತಾಳೆ. ಆ್ಯಕ್ಚುಲಿ ಒಂದೊಂದು ಸಲ ಡೈಲಿನೂ ಕೊಡ್ತೀವಿ, ಕೆಲವೊಂದು ಸಲ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಉಂಡೆ ಕೊಡ್ತೀವಿ. ಅವಳು ಕೊಡೋದಕ್ಕಿಂತ ಹೆಚ್ಚಾಗಿ ನಾವೇ ಮಧ್ಯೆ ತಿಂದು ಖಾಲಿ ಮಾಡಿಬಿಟ್ಟಿರ್ತೀವಿ. ಸೊ ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕಡಿಮೆನೇ ಕ್ವಾಂಟಿಟಿ ಮಾಡಿದ್ದೆ. ಈ ಸಲ ಅದಕ್ಕೆ ಜಾಸ್ತಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಅರ್ಧ ನಾವೇ ಖಾಲಿ ಮಾಡಿರ್ತೀವಿ. ನಾವೇ ಅಂತ ಅಂದರೆ ನಾನು, ಹಸ್ಬೆಂಡು ತಿನ್ಕೊಬಿಡ್ತೀವಿ. ನನಗೆ ಅಂತ ಅಂದ್ಕೊಂಡು ಅವಳ ಪಾಪಗೆ ಮಾತ್ರ ದಿನಕ್ಕೆ ಒಂದು ಉಂಡೆ ಅಷ್ಟೇ ಮಿನಿಮಮ್ ಅಷ್ಟು ಕೊಡ್ತೀವಿ. ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ. ಮತ್ತು ಇದಕ್ಕೆ ಬೇಕಾಗಿರೋವಂಥ ರೆಸಿಪೀಸ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಹೇಳಿದೆ ಡ್ರೈ ಫ್ರೂಟ್ಸ್ ನಾನು ಆ್ಯಕ್ಚುಲಿ ಕಡಿಮೆ ಕ್ವಾಂಟಿಟಿ ತೊಗೋತೀನಿ. ಅವಳಿಗೆ ಡ್ರೈ ಫ್ರೂಟ್ಸ್ ಒಂದೇ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಡ್ರೈ ಫ್ರೂಟ್ಸ್ ಏನಕ್ಕೆ ಅಂದರೆ ಜಸ್ಟ್ ನೆಪ ಮಾತ್ರ, ಬೇರೆದನ್ನು ಅವಳಿಗೆ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ನಮಗೂ ಎಲ್ಲ ಬೇಕು ಅಂತ ಅಂದಿದ್ದರಿಂದ ನಾನು ಸ್ವಲ್ಪ ಈ ಸರಿ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನಾನು ಈ ಸಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಇನ್ನೂ ಕಡಿಮೆ ಮಾಡ್ಕೊಂಡಿದ್ದೆ. ಇಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಇಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನು ನಾನು ಫ್ರೈ ಮಾಡ್ಕೊತೀನಿ. ಇದು ಮತ್ತು ಲಾಸ್ಟ್ ಟೈಮ್ ದ್ರಾಕ್ಷಿ ಮಿಕ್ಸ್ ಮಾಡಿರಲಿಲ್ಲ. ಈ ಸಲ ರುಬ್ಬಬೇಕಾದ್ರೆ ದ್ರಾಕ್ಷಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದ್ರಾಕ್ಷಿನೂ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ದ್ರಾಕ್ಷಿ ಹಾಕಿರಲಿಲ್ಲ. ಮತ್ತು ಸ್ವಲ್ಪ ವಾಲ್ನಟ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಇಷ್ಟು ಕಡಲೆ ಬೀಜ, ಇಷ್ಟು ಹೆಸ್ರು ಕಾಳು, ಇದು ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಸ್ವಲ್ಪನೇ ಇತ್ತು ಈ ಸಲ. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹಾಕಿದೆ. ಇವತ್ತು ತರಿಸೋದಕ್ಕೆ ಅರ್ಜೆಂಟ್ಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೈತೆ ಅದನ್ನೇ ಹಾಕೋತಿದ್ದೀನಿ. ಮತ್ತು ಉದ್ದಿನ ಕಾಳು, ಇದು ಸಿಪ್ಪೆ ಬೆರಕೆನೇ ನಾನು ಫ್ರೈ ಮಾಡಿಕೊಂಡು ರುಬ್ಕೊತೀನಿ. ಮತ್ತು ಇದು ಫ್ರೆಂಡ್ಸ್ ಬೆಟ್ಟದ ನಳ್ಳಿಕಾಯಿ, ಅದನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಾಕಿರಲಿಲ್ಲ. ಈ ಸಲ ಹಂಗೆ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಲಾಸ್ಟ್ಗೆ ಮಿಕ್ಸಿನಲ್ಲಿ ರುಬ್ಕೊಂಡು ಉಂಡೆ ಕಟ್ಕೊತೀನಿ. ಮೊದಲು ನಾವು ಫ್ರೈ ಮಾಡಿದ್ಮೇಲೆ ಅದನ್ನು ಫುಲ್ ಕೂಲ್ ಆಗೋದಕ್ಕೆ, ತಣ್ಣಗಾಗೋದಕ್ಕೆ ನಾವು ಬಿಡಬೇಕು. ಬನ್ನಿ ಇವಾಗ ನಾವು ಅದನ್ನು ಹುರ್ಕೊಳ್ಳೋಣ. ನೋಡ್ತಿರ್ಬೋದು, ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಎಲ್ಲನೂ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಹಾಕಿ ಕೂಲ್ ಆಗೋದಕ್ಕೆ ಇಡ್ತೀನಿ. ಫಸ್ಟು ನಾನು ಉದ್ದಿನ ಕಾಳನ್ನ ಹುರ್ಕೊಳ್ಳೋಣ. ಎಲ್ಲನೂ ಒಂದು ಅರ್ಧ ಕೆ ಜಿಯಷ್ಟು, 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದಾಗಿದೆ. ಉರಿ ಕಡಿಮೆ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಆರಕ್ಕಿಡೋಣ. ನೆಕ್ಸ್ಟು ನಾನು ಇದಕ್ಕೆ ಹೆಸ್ರು ಕಾಳು ಹಾಕ್ಕೊತೀನಿ. ಇದನ್ನು ಅಷ್ಟೇ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ.
ಬೇಗನೆ ಖಾಲಿ ಆಗೋಗುತ್ತೆ. ಯಾಕಂದರೆ ನಾವುಗಳು ತಿಂದ್ಬಿಡ್ತೀವಿ. ಅವಳಿಗೆ ಲಿಮಿಟಲ್ಲಿ ಕೊಟ್ಟರು ನಮಗೆ ಒಂದೊಂದು ಸಲ ಆಸೆ ಆಗಿಬಿಡುತ್ತೆ ತಿನ್ನೋದಕ್ಕೆ. ಅದು ಉದ್ದಿನ ಕಾಳ್ದು ಮತ್ತು ಹೆಸ್ರು ಕಾಳ್ದೆಲ್ಲ ಟೇಸ್ಟ್ ಬರ್ತಿರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಅನಿಸಿರುತ್ತೆ. ಸೊ ನಾವೇ ಅರ್ಧ ತಿಂದು ಖಾಲಿ ಮಾಡಿರ್ತೀವಿ. ಹಾಗೆ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ಅವಳು ಬರೀ ಏನು ಇದಿಷ್ಟೇ ತಿನ್ನೋದು, ಏನು ಬಾದಾಮಿ ತಿಂತಾಳೆ, ಗೋಡಂಬಿ ತಿಂತಾಳೆ. ಬಟ್ ಗೋಡಂಬಿ ಅವಾಯ್ಡ್ ಮಾಡ್ತೀವಿ, ಸ್ವಲ್ಪ ಕೆಮ್ಮಾಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಇಲ್ಲೂ ಹಾಕ್ಕೊತಿಲ್ಲ ಅದನ್ನು. ಪಿಸ್ತಾ ತಿಂತಾಳೆ, ದ್ರಾಕ್ಷಿ ತಿಂತಾಳೆ, ಮತ್ತು ಇದನ್ನು ತಿನ್ನೋದಿಲ್ಲ, ವಾಲ್ನಟ್ಸ್ನ ತಿನ್ನೋದಿಲ್ಲ, ಮತ್ತು ಇದು ತಿನ್ನೋದಿಲ್ಲ, ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ತಿನ್ನೋದಿಲ್ಲ, ಮತ್ತು ಇದು ಬೆಟ್ಟದಳ್ಳಿಕಾಯಿ ತಿನ್ನೋದಿಲ್ಲ. ಸೊ ಇದನ್ನೆಲ್ಲ ನಾನು ಅದಕ್ಕೆ ಇದ್ರ ಜೊತೆನೇ ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ. ಇದ್ರ ಜೊತೆ ಮಿಕ್ಸ್ ಮಾಡಿದಾಗ ಅವಳಿಗೆ ಗೊತ್ತಾಗೋದಿಲ್ಲ ಅಲ್ವಾ, ತಿನ್ಕೊತಾಳೆ. ಮತ್ತು ಇದ್ರದ್ದು ಕುಂಬಳಕಾಯಿ ಬೀಜ ಬಂದು ಫ್ರೆಂಡ್ಸ್, ಮಕ್ಕಳಿಗೆ ಹೊಟ್ಟೆನಲ್ಲಿ ಎರೆಹುಳು ಆಗುತ್ತೆ, ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಅವಳು ಸ್ವಲ್ಪ ಆವಾಗವಾಗ ಹೊಟ್ಟೆನಲ್ಲಿ ಎರೆಹುಳು ಜಾಸ್ತಿ ಆಗಿಬಿಡುತ್ತೆ. ಆವಾಗ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಔಷಧಿ ನಾವು 6 ತಿಂಗಳಿಗೊಂದು ಸಲ ಹಾಕ್ಕೊಬೇಕಾಗುತ್ತೆ. ಈ ಕುಂಬಳಕಾಯಿ ಬೀಜ ಇರುತ್ತಲ್ಲ, ಅದು ತುಂಬ ಒಳ್ಳೆಯದು. ನಾನು ಸರ್ಚ್ ಮಾಡಿ ನೋಡಿದಾಗ ಮನೆ ಮದ್ದು ಏನಿರುತ್ತೆ ಅಂತ ಅಂದ್ಬಿಟ್ಟು ನೋಡಿದಾಗ ಕುಂಬಳಕಾಯಿ ಬೀಜ ತಿಂದರೆ ಕಡಿಮೆ ಆಗುತ್ತೆ ಅಂತ ಇತ್ತು. ಬಟ್ ಅವಳು ಡೈರೆಕ್ಟಾಗಂತೂ ತಿನ್ನೋದಿಲ್ಲ. ಸೊ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ, ಅವಳಿಗೂ ಹೊಟ್ಟೆ ಒಳಗಡೆ ಹೋದಾಗ ಅದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಆಗಿದೆ. ಇವಾಗ ಫುಲ್ ಉರಿಯೋದು ಬೇಡ, ಯಾಕೆಂದರೆ ಫುಲ್ ಹುರಿದ್ಬಿಟ್ರೆ ಅದು ಜಾಸ್ತಿ ಡ್ರೈ ಆಗುತ್ತೆ. ಸ್ವಲ್ಪ ಅದು ಹಸಿ ಹೋಗೋ ಥರ ಹುರ್ಕೊಂಡ್ರೆ ಸಾಕು. ಎಲ್ಲನೂ ಒಂದೇ ಇದು ಪಾತ್ರೆಗೆ ಹಾಕ್ಕೊತೀನಿ ಆರಿಸೋದಕ್ಕೆ. ನೆಕ್ಸ್ಟು ನಾನು ಕಡಲೆಬೀಜ ಹಾಕ್ಕೊತೀನಿ. ಕಡಲೆಬೀಜ ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೆಯದೇ. ಬಟ್ ಯಾವುದೇ ಆದರೂ ಲಿಮಿಟಲ್ಲಿ ತಿನ್ನಬೇಕು. ಈಗ ನಾನು ಇಷ್ಟೇನಕ್ಕೆ ತೊಗೊಂಡಿದ್ದೀನಿ ಅಂದರೆ ಕಾಳುಗಳು ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ. ಅವಳು ಕಡಲೆಬೀಜ ತುಂಬ ಇಷ್ಟಪಡ್ತಾಳೆ. ಬಟ್ ಏನು ಮಾಡೋದು ಫ್ರೆಂಡ್ಸ್, ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನು ನಾವು ಕೊಡೋದಕ್ಕಾಗೋದಿಲ್ಲ, ಕೆಮ್ಮಾಗ್ಬಿಡುತ್ತೆ. ನಾವೇನು ಇಷ್ಟಪಟ್ಟು ತಿನ್ನಿ ಅಂತ ಅಂತೀವಿ ಅದು ಅವರು ತಿನ್ನೋದಕ್ಕಾಗೋದಿಲ್ಲ. ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಇದಿಷ್ಟು ಫ್ರೈ ಆಗಿದೆ. ಇದರಲ್ಲೇ ಎಲ್ಲ ಎಣ್ಣೆ ಅಂಶ ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದ ನಾವು ಉಂಡೆ ಕಟ್ಟಬೇಕಾದ್ರೆ ಅದು ಡ್ರೈ ಏನಾಗೋದಿಲ್ಲ. ಇದರಲ್ಲಿ ನಾವು ರುಬ್ಕೊಂಡಾಗ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ, ಸೊ ಅದು ನಮಗೆ ಉಂಡೆ ಕಟ್ಟಬೇಕಾದ್ರೆ ಆಯಿಲಿನೆಸ್ ಬರುತ್ತಲ್ಲ, ಸೊ ಅದರಿಂದ ನಾವು ಈಸಿಯಾಗಿ ಉಂಡೆ ಕಟ್ಕೊಬೋದು. ಈಗ ನೆಕ್ಸ್ಟು ನಾನು ಕಡಲೆಬೇಳೆ ಐತೆ, ಮೊದಲು ಕಾಳುಗಳನ್ನೆಲ್ಲ ಕಂಪ್ಲೀಟ್ ಮಾಡಿಬಿಡೋಣ, ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಾಯಿತು. ಕಡಲೆಬೇಳೆ ಇದನ್ನು ಅಷ್ಟೇ ಒಂದು ಸ್ವಲ್ಪ 1/4 kg ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದು ಉಂಡೆ ಬೇಗನೆ ಖಾಲಿ ಆಗೋಯಿತು, ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇತ್ತು, ಇಲ್ಲ ಹಾಗೆ ಇದ್ದರೆ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಸುಡುತ್ತೆ ಫ್ರೆಂಡ್ಸ್, ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಬಿಸಿ ಪಾತ್ರೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ನಾನು ಫ್ರೆಂಡ್ಸ್ ಇದು ವಾಲ್ನಟ್ಸ್ ಹಾಕೋತಿದ್ದೀನಿ. ಇದು ಸ್ವಲ್ಪ ಕಡಿಮೆನೇ ಇತ್ತು, ಈ ಸಲ ತಂದು ಮಾಡೋದಕ್ಕೆಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದು ಎಷ್ಟೈತೆ ಅದನ್ನೇ ಹಾಕ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸಾಕು, ಇದು ಎಷ್ಟು ಉತ್ಕೊಂಡಿದ್ದು, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಕೈ ಸುಟ್ಕೊಬಿಡೋದು ಸ್ವಲ್ಪ ಜಾಸ್ತಿ, ಬಿಸಿ ಏನಾದರೂ ಇಟ್ಕೊ. ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ಫೋನ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಕೋಳಿಗಳಿದ್ದಾವೆ ಎದುರುಗಡೆ, ಕೋಳಿಗಳ ಥರ ಸೌಂಡ್ ಮಾಡ್ತಿದ್ದಾವೆ. ಏಲಕ್ಕಿ ಮತ್ತು ಜೊತೆಗೆ ಇದು ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೇದಿರ್ತಿತ್ತು, ಬಟ್ ಏನು ಮಾಡೋದು, ತರಿಸೋದಕ್ಕೆ ಇವಾಗ ಲೇಟ್ ಆಗುತ್ತೆ. ಮತ್ತು ಹಾಗೆ ಬಿಟ್ಟರೆ ನಾನು ಮರ್ತ್ಬಿಡ್ತೀನಿ, ಮತ್ತೆ ಮಾಡೋದಿಲ್ಲ, ಟೈಮ್ ಸಿಗೋದಿಲ್ಲ. ಅದಕ್ಕೆ ಇವತ್ತು ಎಷ್ಟೈತೆ ಅದನ್ನು ಹಾಕೊಂಡು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ.
ಇದಾಯಿತು. ಕೋಳಿಗಳ ಸೌಂಡೇ ಜಾಸ್ತಿ ಆಗೋಗೈತೆ ನನ್ನ ವಾಯ್ಸ್ಗಿಂತ. ನೆಕ್ಸ್ಟ್ ನಾನು ಕರೆಂಟ್ ಹೋಗ್ತೀನಿ, ಪಿಸ್ತಾ ಹಾಕೊತೀನಿ. ಸ್ವಲ್ಪ ಕಡಿಮೆ ಉರಿಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಅದು ಸೀದೋದಂಗೆ ಆಗಿಬಿಡುತ್ತೆ, ಒಳಗಡೆ ಏನೂ ಫ್ರೈ ಆಗಿರೋದಿಲ್ಲ. ಈ ಅಡುಗೆ ಮಾಡಬೇಕಾದ್ರೆ ಹಿಂದೆ ಹೋಗಿ ಬಿದ್ದುಬಿಡುತ್ತೆ. ಮೊದಲು ನಾನು ಪಿಸ್ತಾನ ಫ್ರೈ ಮಾಡ್ಕೊತೀನಿ, ಅದಾದಮೇಲೆ ಬಾದಾಮಿ, ಸ್ವಲ್ಪ ದ್ರಾಕ್ಷಿ ಮತ್ತು ಬೆಟ್ಟದ ನಳ್ಳಿಕಾಯಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡೆ. ನೋಡೋಣ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಆರಕ್ಕೆ ಇಡ್ತೀನಲ್ಲ, ಸರಿ ಹೋಗುತ್ತೆ. ಕೋಳಿ ಅಷ್ಟೊತ್ತಿಂದ ಹೋಗುತ್ತೆ, ಫುಲ್ ಸೌಂಡ್ ಮಾಡ್ತಾಯಿದೆ. ಇದನ್ನು ಆರಕ್ಕಿಡೋಣ, ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಒಟ್ಟಿಗೆ ಆರಲಿ. ಈಗ ನಾನು ಲಾಸ್ಟ್ ಇದು ಬಾದಾಮಿ ಹಾಕ್ಕೊಂಡಿದ್ದೇನೆ. ಬಾದಾಮಿ ಇತ್ತು ಲಾಸ್ಟ್ ಟೈಮ್ ತಂದಿದ್ದೇನೆ, ಲಾಸ್ಟ್ ಟೈಮ್ ಸ್ವಲ್ಪ ಹಾಕ್ಕೊಂಡು ಹಂಗೆ ಮಡಗಿದ್ದೆ. ಸ್ವಲ್ಪ ಉರಿ ಕೊಡೋಣ. ಸಾಕು, ಇದಿಷ್ಟು ಫ್ರೈ ಆಗಿದ್ದು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸುಟ್ಕೊಂಡ್ಬಿಡ್ತೀನಿ ಅಂತ ಭಯ. ಇನ್ನು ಲಾಸ್ಟಲ್ಲಿ ಇದು ಬೆಟ್ಟದ ನಳ್ಳಿಕಾಯಿ ಹೇಳಿದ್ನಲ್ಲ, ಇದು ಮತ್ತು ದ್ರಾಕ್ಷಿ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪನೇ ಫ್ರೈ ಮಾಡ್ತೀನಿ. ಇದು ಎರಡು ಸ್ವಲ್ಪ ಹಸಿ ಆಗಿರೋದ್ರಿಂದ ಹೊಗೆ ಬರ್ತೈತೆ, ಅದು ಹಸಿ ಅಂಶ ಇರುತ್ತಲ್ಲ, ದೊಡ್ಡ ಅಂಶ. ಒಂದು ಸ್ವಲ್ಪ ಇದು ಮಾಡಿಕೊಂಡು ಏನೋ ಆರಕ್ಕೆ ಇಟ್ಬಿಡ್ತೀನಿ, ಜಾಸ್ತಿ ಏನು ಫ್ರೈ ಮಾಡಲ್ಲ. ಫುಲ್ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ, ಆದ್ರೂ ಇಷ್ಟೊಂದು ಹೊಗೆ ಬರ್ತದೆ. ಸ್ವಲ್ಪ ಏನೋ ಬೆಚ್ಚು ಮಾಡಿದ್ನೋ ಇಲ್ವೋ ಅನ್ನೋ ಥರ ಮಾಡಿ ಇಳಕ್ಬಿಡ್ತೀನಿ. ಇದನ್ನು ಸಾಕು, ಇಷ್ಟು. ಇದು ಇದ್ರ ಜೊತೆಗೆ ಹಾಕೋಣ. ಮತ್ತು ಫ್ರೆಂಡ್ಸ್, ನಾನು ಆಗಲೇ ಇದನ್ನು ಒಂದು ಇಂಗ್ರೀಡಿಯೆಂಟ್ ಹೇಳೋದು ನಾನು ಮರ್ತ್ಕೊಂಡೆ. ಮೆಂತ್ಯ ಯೂಸ್ ಮಾಡಿ, ಅದು ತುಂಬ ತಂಪಾಗಿರೋದ್ರಿಂದ ಒಳ್ಳೆಯದು ಬಾಡಿಗೆ. ನಾನು ಲಾಸ್ಟ್ ಟೈಮ್ ಮೆಂತ್ಯ ಕೂಡ ಹಾಕ್ಕೊಂಡಿದ್ದೆ, ಸೊ ಈಗ ಒಂದು ಸ್ವಲ್ಪ ಹಾಕೋದು. ಕಹಿ ಏನಾಗಲ್ಲ, ಯಾಕೆಂದರೆ ಇದು ಅಂಶ ಜಾಸ್ತಿ ಇರೋದ್ರಿಂದ ಇಷ್ಟು ಮೆಂತ್ಯ ಏನು ಕಹಿ ಆಗಲ್ಲ, ಅದ್ರದ್ದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಚಿಟಪಟ ಅಂತೈತೆ, ಆಫ್ ಮಾಡ್ಕೊಳ್ಳೋಣ. ಸಾಕು. ಇವಾಗ ಇದನ್ನು ಜೊತೆಗೆ ಆರೋದಕ್ಕೆ ಇಟ್ಬಿಡ್ತೀನಿ. ಏನೇನು ಬೇಕೋ ಎಲ್ಲ ಹುರ್ಕೊಂಡಾಯಿತು. ಇದು ಇಷ್ಟ ಆಗಿದೆ, ಮಿಕ್ಸ್ ಮಾಡ್ತೀನಿ. ತುಂಬ ಟೈಮ್ ಬಿಡಬೇಕು ಇದು ಕೂಲ್ ಆಗೋದಕ್ಕೆ, ಜಾಸ್ತಿ ಹಾಕ್ಕೊಂಡಿರೋದ್ರಿಂದ, ಹುರಿದಿರೋದ್ರಿಂದ. ಪೂರ್ತಿ ತಣ್ಣಗಾಗೋ ತನಕ ಬಿಟ್ಟರೆ ನಮಗೆ ಅದನ್ನು ರುಬ್ಕೋಬೇಕಾದ್ರೆ ಪುಡಿ ಥರ ಸ್ವಲ್ಪನಾದರೂ ಪುಡಿ ಆಗಿಬಿಡುತ್ತೆ, ಇಲ್ಲಾಂದರೆ ಜಾಸ್ತಿ ಹಿಟ್ಟು ಥರ ಆಗಿಬಿಡುತ್ತೆ. ಬಿಸಿದ್ರಲ್ಲೇ ನಾವು ಅದನ್ನು ಇದು ಮಾಡೋಕ್ಕೆ. ಈಗ ಮುಟ್ಟಕ್ಕಾಗ್ತಿಲ್ಲ, ಆ್ಯಕ್ಚುಲಿ ತುಂಬ ಬಿಸಿ ಐತೆ. ಇದಿಷ್ಟು ಕರೆಂಟ್ ಬಂತು. ನಂಗೆ ಕರೆಂಟ್ ಬೇಕಾಗಿದ್ದಾಗಿರಲಿಲ್ಲ, ಇವಾಗ ಬಂತು. ಮುಗಿದ್ಮೇಲೆ ಇರಲಿ, ಅದಾಗೆ ಆಗುತ್ತೆ. ಯಾವಾಗ ನಮ್ಗೆ ಕರೆಂಟ್ ಬೇಕು ಅಂತ ಅಂದಾಗ ಕರೆಂಟ್ ಇರೋದಿಲ್ಲ, ಯಾವಾಗ ಬೇಡ ಅಂತೀವಿ ಅವಾಗ ಬರುತ್ತೆ. ಕೆಲವೊಂದು ಸಲ ಅಡುಗೆ ಮಾಡಬೇಕಾದ್ರೂ ಗಮನಿಸಿ ಆ ಥರ ಆಗುತ್ತೆ. ಇದಿಷ್ಟನ್ನು ಹುರಿದಿಟ್ಕೊಂಡು ಆಗೈತೆ.
ಇದು ಪೂರ್ತಿ ತಣ್ಣಗಾಗಲಿ, ಇದು ತುಂಬ ಟೈಮ್ ಕೊಡ್ತೀನಿ ಇದು ತಣ್ಣಗಾಗೋದಕ್ಕೆ. ಆಮೇಲಿಂದ ಬಂದು ನಾನು ಇದನ್ನು ರುಬ್ಬಿ ಉಂಡೆ ಮಾಡ್ತೀನಲ್ಲ ಅವಾಗ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಯಾವ ಥರ ಬಂತು ಅಂತ ಅಂದ್ಬಿಟ್ಟು. ಟೇಸ್ಟು ಕೂಡ ಯಾವ ಥರ ಬಂತು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಕೆಲವೊಂದು ಸಲ ಹಿಂಗೆ ಆಗೋದು ನೋಡಿ, ಎಲ್ಲೋ ಮುಳುಗೋದು ಮತ್ತು ಎಲ್ಲೋ ಹುಡ್ಕೋದು. ಲಾಸ್ಟ್ ಟೈಮು ಆ್ಯಕ್ಚುಲಿ ಫ್ರೈ ಮಾಡಿದ್ದು ಜಾಸ್ತಿ ಡ್ರೈ ಫ್ರೂಟ್ಸ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದೆ ಸ್ವಲ್ಪ ವಾಲ್ನಟ್ಸು, ಪಿಸ್ತಾ ಮತ್ತು ಬಾದಾಮಿ ಎಲ್ಲ. ಈ ಸಲ ಕಡಿಮೆ ಐತೆ ಅನ್ಕೋತಿದ್ದೀನಿ. ಇವಾಗ ಏನೋ ಹುಡ್ಕೋಬೋದಕ್ಕೆ ಇಲ್ಲಿ ಕೈ ಹಾಕ್ತೆ, ಸದ್ಯಕ್ಕೆ ಸಿಕ್ತು. ಇದನ್ನು ಅದ್ರ ಜೊತೆನೇ ಆರೋದಕ್ಕೆ, ಇದೇನು ಆರೋದ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ಆರೈತೆ. ಇದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ, ಸುಮ್ಮನೆ ವೇಸ್ಟ್ ಆಗೋದು ಬೇಡ. ಇನ್ನೂ ಬಿಸಿ ಐತೆ, ಆವಾಗಲೇ ತುಂಬ ಹೊತ್ತಾಯಿತು, ಇನ್ನೂ ಬಿಸಿ ಐತೆ. ಇನ್ನೂ ಲೇಟಾಗಿ ನಾನು ಸಾಯಂಕಾಲದ ಮೇಲೆ ರುಬ್ತೀನಿ ಇದನ್ನು, ಇರಲಿ ಅಲ್ಲಿವರೆಗೂ. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಹುರಿದಿಟ್ಟಿದ್ನಲ್ಲ, ಅದನ್ನು ಸಂಜೆ ಮೇಲೆ ಪೌಡರ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಅದು ಹಿಡಿದ ಕೈಲೇ ಮಾಡಲಿಲ್ಲ ಅಂದರೆ ಅದಾಗಲ್ಲ ಅಂತಾರಲ್ಲ, ಆ ಥರ ಪೆಂಡಿಂಗ್ ಉಳ್ಕೊಬಿಡ್ತು. ಅದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಐಟಮ್ಸ್ಗಳನ್ನೂ ತರಿಸ್ಕೊಂಡು ಕಲ್ಸಕ್ಕರೆ ಹಾಕ್ಬಿಟ್ಟಿದ್ದೀನಿ, ವೈಟ್ ಕಲ್ಸಕ್ಕರೆ, ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ ಅಂದ್ಬಿಟ್ಟು. ಮತ್ತು ಆಗಲೇ ಹೇಳಿದೆ ನೋಡಿ, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎಲ್ಲ ಕಡಿಮೆ ಐತೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ಇದು ಈಟ್ ರೈಟ್ ಸೀಡ್ ಕಾಕ್ಟೈಲ್ ಅಂತ ಅಂದ್ಬಿಟ್ಟು, ಇದರಲ್ಲಿ ಪಂಪ್ಕಿನ್ ಸೀಡ್ಸ್ ಇದೆ, ವಾಟರ್ಮೆಲನ್ ಸೀಡ್ಸ್ ಇದೆ, ಮಸ್ಕ್ ಮೆಲನ್ ಇದೆ, ಸನ್ಫ್ಲವರ್ ಸೀಡ್ಸ್ ಇದೆ ಮತ್ತು ಫ್ಲೆಕ್ಸ್ ಸೀಡ್ಸ್ ಇದೆ. ಇದನ್ನು ಸ್ವಲ್ಪ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅದು ಫ್ಲೆಕ್ಸ್ ಸೀಡ್ಸ್ ಎಲ್ಲ ಕೆಳಗಡೆ ಹೋಗ್ತಿರುತ್ತೆ, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊತೀನಿ, ಆವಾಗಲೇ ಹಾಕಿರೋದ್ರಿಂದ. ಇದನ್ನು ನಾನು ನೋಡಿದ್ರೆ ಇದು ರೋಸ್ಟೆಡ್ ಅಂತ ಅನ್ನಿಸ್ತು, ಅದಕ್ಕೆ ನಾನೇನು ರೋಸ್ಟ್ ಮಾಡೋಕ್ಕೆ ಹೋಗ್ತಿಲ್ಲ. ಮತ್ತು ಜಾಸ್ತಿ ಹಾಕ್ಕೊಳ್ಳಲ್ಲ. ನಾನು ಅರ್ಧ ಕೂಡ ಹಾಕಿಲ್ಲ, ಇದರಲ್ಲಿ ಸಾಕಷ್ಟು. ಮತ್ತು ಇದಕ್ಕೆ ಕಲ್ಸಕ್ಕರೆ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಇಂಗ್ರೀಡಿಯೆಂಟ್ಸ್ ಫೈನಲೈಸ್ ಆಯಿತು, ಇಷ್ಟು ಬಂದಿದೆ ಟೋಟಲಾಗಿ. ಇದು ಪೌಡ್ರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಉಂಡೆ ಕಟ್ಟೋದಕ್ಕೆ ಅವಾಗ ಸರಿ ಆಗುತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಮಿಕ್ಸಿ ಜಾರ್ ತೊಗೊತಿದ್ದೀನಿ, ಇದಕ್ಕೆ ನಾನು ಇಲ್ಲೇನು ಮಾಡಿದ್ದೀನಿ ಮಿಕ್ಸ್ ಮಾಡಿದ್ದೀನಲ್ಲ, ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ. ನೀರಂತೂ ಹಾಕ್ಬಾರ್ದು ಫ್ರೆಂಡ್ಸ್, ಜಾರ್ನೂ ಅಷ್ಟೇ ಫುಲ್ಲು ಒರೆಸ್ಕೊಂಡು ಬರಬಟ್ಟೆಲಿ ಒರೆಸ್ಕೊಂಡು ತೆರೆ ಎಲ್ಲ ತೆಗೆದು ಇದಕ್ಕೆ ನೀರೆಲ್ಲ ಹಾಕೊಳ್ಳೋಕೆ ಹೋಗ್ಬಿಡಿ. ಇಷ್ಟಿಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಜಾಸ್ತಿ ಸೌಂಡ್ ಬರುತ್ತೆ, ಅದು ಕಲ್ಸಕ್ಕರೆ ಎಲ್ಲ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಬ್ಲೆಂಡ್ ಮಾಡಿ ಸ್ವಲ್ಪ ಇದು ಮಾಡಿಕೊಡಿ. ಇವಾಗ ಈ ಥರ ಆಗಿದೆ ಪೌಡರು, ನಿಮ್ಗೆ ಕಾಣಿಸ್ಬೋದು. ಫುಲ್ ಅಂದರೆ ಅದು ತಣ್ಣಗಾಗೈತಲ್ಲ, ಪುಡಿ ಆಗಿದೆ. ಇದನ್ನು ನಾನು ಲಾಸ್ಟ್ಗೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಉಂಡೆ ಕಟ್ಕೊತೀನಿ. ಇನ್ನೂ ಒಂದು ಸ್ವಲ್ಪ ಬ್ಲೆಂಡ್ ಮಾಡ್ತೀನಿ ಇದನ್ನು. ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೋ ಥರ ಲಾಸ್ಟ್ ಟೈಮ್ ಸ್ವಲ್ಪ ಹಿಟ್ಟಿಟ್ಟು ಥರ ಆಗ್ತಿತ್ತು, ಈ ಸಲ ಏನೋ ಗೊತ್ತಿಲ್ಲ, ಫುಲ್ ಪೌಡರ್ ಥರನೇ ಆಗ್ತೈತೆ. ಉಂಡೆ ಕಟ್ಟುವಾಗ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ.
ಸಾಕು ಇಷ್ಟು ತುಪ್ಪ ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕಾದ್ರೆ ಸರಿ ಆಗುತ್ತೆ. ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಪೌಡರ್ ಥರ ಆಗೈತೆ ಅಂತ. ಲಾಸ್ಟ್ ಟೈಮ್ ಸ್ವಲ್ಪ ಹಿಟ್ಟಿಟ್ಟು ಥರ ಆಗಿತ್ತು. ಮೇ ಬಿ ಜಾಸ್ತಿ ತಣ್ಣಗಾಯ್ತಲ್ಲ, ಅದಕ್ಕೇನಾದರೂ ಈ ಥರ ಆಗ್ತೈತೆ, ಹೆಂಗೋ ಗೊತ್ತಿಲ್ಲ. ಈ ಥರ ಪೌಡರ್ ಥರ ಆಗೈತೆ. ಇದನ್ನು ಬೌಲ್ಗೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಆಗುತ್ತೆ. ಫುಲ್ ಪೌಡರ್ ಥರ ಆಗೋಗಿದೆ. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಆ್ಯಕ್ಚುಲಿ ಅವಾಗೆಲ್ಲ ನಮ್ಮ ಪಾಪು ಚಿಕ್ಕವಳಿರ್ಬೇಕಾದ್ರೆ ಒಂದು ಸಲ ಮಾಡ್ಕೊತಿದ್ವಿ. ಅವಾಗೆಲ್ಲ ಪೌಡರ್ ಥರ ಆಗಲಿ ಅಂತ ಅಂದರೆ ಫುಲ್ ಹಿಟ್ಟು ಥರ ಆಗ್ತಾಯಿತ್ತು. ಈಗ ಹಿಟ್ಟು ಥರ ಆಗಲಿ ಅಂದರೆ ಪೌಡರ್ ಥರ ಆಗ್ತೈತೆ. ತುಪ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಬಿಡಿ. ಹೀಗೆ ಮಿಕ್ಕಿದಷ್ಟು ನಾನು ರುಬ್ಕೊತೀನಿ. ಎಲ್ಲ ವೀಡಿಯೋ ಮಾಡೋದಕ್ಕಾಗೋದಿಲ್ಲ, ನಿಮಗೂ ಬೋರ್ ಆಗುತ್ತೆ. ಆಮೇಲೆ ಮೋಸ್ಟ್ಲಿ ಈ ಸಲ ಕಾಳುಗಳದ್ದು ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತ ಅನ್ಸುತ್ತಲ್ಲ, ಅದಕ್ಕೆ ಈ ಥರ ಪೌಡರ್ ಥರ ಬರ್ತೈತೆ ಅನಿಸುತ್ತೆ. ಉದ್ದಿನ ಕಾಳು, ಹೆಸ್ರು ಕಾಳು ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಈ ಸಲ. ಮೇ ಬಿ ಅದರಿಂದ ಈ ಥರ ಪುಡಿಯಾಗಿ ಬರ್ತೈತೆ ಅನಿಸುತ್ತೆ. ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಆದರೂ ಜಾಸ್ತಿ ಫುಲ್ ಡ್ರೈ ಫ್ರೂಟ್ಸ್ ಆದರೆ ಹಿಟ್ಟಿಟ್ಟು ಥರ ಆಗ್ಬಿಡ್ತಿತ್ತು. ಇದೊಂದು ಸ್ವಲ್ಪ ಪರವಾಗಿಲ್ಲ, ಹಿಟ್ಟು ಥರ ಆಗ್ತೈತೆ, ತೊಂದರೆ ಇಲ್ಲ. ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರಾಯ್ತು. ಪೌಡರೆಲ್ಲ ಮಾಡಿ ಮುಗಿಸಾಯ್ತು. ನನಗೆ ನಾನೆಷ್ಟು ಡ್ರೈ ಫ್ರೂಟ್ಸು ಮತ್ತು ಕಾಳು ಹಾಕಿದ್ನು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪೌಡರ್ ಆಗೈತೆ. ಸ್ಟಾರ್ಟಿಂಗ್ ಎಲ್ಲ ಫುಲ್ ಪೌಡರ್ ಥರ ಆಯಿತು, ಈಗ ಫುಲ್ ಹಿಟ್ಟಿನ ಥರ ಆಯಿತು. ಮೇ ಬಿ ಅದು ಮಿಕ್ಸಿ ಹೀಟ್ ಆಗಿತ್ತಲ್ಲ, ಅದಕ್ಕೂ ಏನೋ ಇವಾಗ ಹಿಟ್ಟಿನ ಥರ ಆಯಿತು. ಫ್ರೆಂಡ್ಸ್, ಇದು ನಿಮಗೆ ಆಲ್ಮೋಸ್ಟ್ 1-2 ಮಂತ್ಸ್ ತನಕ ನಾವು ಮಡಿಕೊಂಡು ತಿನ್ಬೋದು. ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ, ಕಾಳುಗಳು ಒಣಗಾಳಾಗಿರೋದ್ರಿಂದ ಅದನ್ನು ಮತ್ತೆ ನಾನು ಫ್ರೈ ಮಾಡಿರೋದ್ರಿಂದ ಕೆಡೋ ಅಂಥದ್ದೇನು ಚಾನ್ಸಸ್ ಇರೋದಿಲ್ಲ. ನಾವು ಆಲ್ಮೋಸ್ಟ್ 2 ಮಂತ್ಸ್ ತನಕ ಮಡಿಕೊಂಡು ತಿನ್ಬೋದು. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡು ಅದರ ತುಪ್ಪದ ಕೈಯಲ್ಲಿ ಇದನ್ನು ಉಂಡೆ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಒಂದು ಪ್ಲೇಟ್ಗೆ ನಾನು ನಂದಿನಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಸಾಕು ಇಷ್ಟೇ. ಇವಾಗ ಫ್ರೆಂಡ್ಸ್, ನಾನು ಈ ತುಪ್ಪದ ಕೈಯಲ್ಲಿ ಮಾಡಿಕೊಂಡು ಕೈಗೆಲ್ಲ ತುಪ್ಪ ಮಾಡಿಕೊಂಡು ಇದನ್ನು ಈ ಥರ ಉಂಡೆ ಮಾಡ್ಕೊತೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇನ್ನೂ ತುಂಬ ಆಯಿಲಿನೆಸ್ ಇತ್ತು. ಈ ಸಲ ಯಾಕೋ ಜಾಸ್ತಿ ಡ್ರೈ ಆಗಿಬಿಟ್ಟೈತೆ. ನಾನು ಸ್ವಲ್ಪ ತುಪ್ಪ ಇದ್ರೊಳಗಡೆನೇ ಹಾಕ್ಕೊತೀನಿ. ಯಾಕೆಂದರೆ ಅದು ಉಂಡೆ ಕಟ್ಟೋದಕ್ಕೆ ಪೌಡರ್ ಥರ ಇದ್ದರೆ ಹೊಡ್ಕೊಂಡ್ಬಿಡುತ್ತೆ. ಒಂದೊಂದಿಷ್ಟು ದಪ್ಪ ಮಾಡ್ಕೊತೀನಿ ಸಾಕು. ಯಾಕೆಂದರೆ ಪಾಪಗೂ ಜಾಸ್ತಿ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇಷ್ಟಿದ್ದರೆ ಮೀಡಿಯಮ್ ಸೈಜಾಗಿ ಅವಳಿಗೆ ಡೈಲಿ ಒಂದೊಂದು ಉಂಡೆ ಅಥವಾ ಆಲ್ಟರ್ನೇಟಿವ್ ಡೇಸ್ ಒಂದೊಂದು ಉಂಡೆ ಕೊಡೋದಕ್ಕೆ ಕರೆಕ್ಟ್ ಆಗುತ್ತೆ. ಟೈಮ್ ತೊಗೊಳುತ್ತೆ, ತುಂಬ ಉಂಡೆಗಳಾಗ್ಬೋದು. ಒಂದು 4 ಉಂಡೆ ಮಾಡಿ ತೋರಿಸ್ಬಿಟ್ಟು ಆಮೇಲಿಂದ ನಾನು ಪಾಸ್ ಮಾಡ್ತೀನಿ. ಲಾಸ್ಟಲ್ಲಿ ಹೆಂಗೆ ಎಲ್ಲ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಥರ ಉಂಡೆ ಆಗುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನೇ ಸ್ವಲ್ಪ ಬಾಯಿ ಹಾಕೊಂಡು ನೋಡ್ತೀನಿ ಹೆಂಗಿದೆ ಅಂತ. ಅದು ಕಾಳ್ದು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಥರ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಸ್ವಲ್ಪ ಸ್ವೀಟ್ ಆಗಲಿ ಅಂತ ಕಲ್ಲು ಸಕ್ಕರೆನೂ ಹಾಕಿದ್ದೀನಲ್ಲ, ಸೊ ಅದರಿಂದ ಸ್ವೀಟ್ನೆಸ್ ಕೂಡ ಇದೆ. ಇಷ್ಟು ದಪ್ಪ ಮಾಡ್ಕೊತೀನಿ, ಸಾಕಾಗುತ್ತೆ.
ಆ್ಯಕ್ಚುಲಿ ಏನಾಯಿತು ಅಂದರೆ ಇದು ಕಾಳುಗಳದ್ದು ಸಿಪ್ಪೆ ಎಲ್ಲ ಜಾಸ್ತಿ ಇತ್ತಲ್ಲ, ಕಡಲೆಬೀಜ, ಹೆಸರು ಕಾಳು ಮತ್ತು ಉದ್ದಿನ ಕಾಳು ಅದ್ರದ್ದು ಸಿಪ್ಪೆ ಎಲ್ಲ ಇತ್ತಲ್ಲ, ಅದಕ್ಕೆ ಈ ಸಲ ತುಂಬಾ ಡ್ರೈ ಅನ್ನೋ ಥರ ಆಗೋಯಿತು. ಅದಕ್ಕೆ ನಾನು ಸ್ವಲ್ಪನೇ ತುಪ್ಪದಲ್ಲಿ ಎಷ್ಟಾಗುತ್ತೆ ಸ್ವಲ್ಪನೇ ಉಂಡೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಉಂಡೆ ಕಟ್ಟಿದ್ದೀನಿ. ಇದನ್ನು ಖಾಲಿ ಆದಮೇಲೆ ಬೇಕಾದರೆ ಇನ್ನೊಂದು ಡಬ್ಬಿಗೆ ಎತ್ತಿಟ್ಟಿದ್ದೀನಿ ಪೌಡರೆಲ್ಲನೂ. ಅದನ್ನು ತುಪ್ಪ ಕಲಿಸ್ಕೊಂಡು ಸ್ವಲ್ಪ ತುಪ್ಪ ಕಾಯಿಸ್ಕೊಂಡು ಅದನ್ನು ಬಿಸಿ ಇರಬೇಕಾದ್ರೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದಾಗಿತ್ತು ಇವತ್ತಿನ ಒಂದು ಒಳ್ಳೆ ಪ್ರೋಟೀನ್ ಪೌಡರ್ ರೆಸಿಪಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನಾನು ಹೇಳಿದ್ದೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಫ್ರೆಂಡ್ಸ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಮಕ್ಳಿಗೂ ಅಷ್ಟೇ, ಮನೇಲಿ ಮಕ್ಕಳಿದ್ದರೆ ಯಾರಾದರೂ ತಿನ್ನೋದಿಲ್ಲ ಅಂತ ಅಂದರೆ ಈ ಟ್ರಿಕ್ಸ್ನ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಕುಂಬಳಕಾಯಿ ಬೀಜ ಹಾಕಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲೂ ಎರೆಹುಳು ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಅದು ಕ್ಲೀನ್ ಆಗೋದಕ್ಕೆ. ಸೊ ಇದರಲ್ಲಿ ಎಲ್ಲ ಥರ ಕಾಳುಗಳು ಮತ್ತು ಮೆಂತ್ಯ, ಡ್ರೈ ಫ್ರೂಟ್ಸು, ಹೆಸ್ರು ಕಾಳು, ಕಡಲೆಬೀಜ ಎಲ್ಲನೂ ಯೂಸ್ ಮಾಡಿರೋದ್ರಿಂದ ಅವ್ರಿಗೂ ಪ್ರೋಟೀನ್ಸ್, ವಿಟಮಿನ್ಸ್ ಏನೇನು ಬೇಕು ಅವ್ರಿಗೂ ಬಾಡಿ ಒಳಗಡೆ ಹೋದಂಗಾಗುತ್ತೆ. ನೀವೂ ಟ್ರೈ ಮಾಡಿ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ನನ್ನ ಮಗಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು. ಸೊ ಅದೇ ಥರ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ವೀಡಿಯೋ ಮುಂಚೆನೇ ಮಾಡ್ಕೊಂಡಿದ್ದೆ, ಅಪ್ಲೋಡ್ ಮಾಡೋದು ತುಂಬ ಟೈಮ್ ಆಯಿತು, ಟೈಮ್ ಸಿಕ್ಕಿರಲಿಲ್ಲ. ಸೊ ವೀಡಿಯೋಸ್ ಮಾಡೋದು ಸ್ವಲ್ಪ ಸ್ಟಾಪ್ ಆಗಿತ್ತು. ಮತ್ತು ಕಮ್ಬ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದೊಳ್ಳೆ ವಿಡಿಯೋ ಮಾಡ್ಕೊಂಡಿದ್ದೆ, ಇದನ್ನೇ ಪೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹೀಗೆ ಎಲ್ಲರೂ ನಮ್ಮ ಗುಬ್ಬಿಗೂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಮೀಟ್ ಆಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್.